ತೋಟದ ಮನೆಯಲ್ಲೇ ನಟ ದರ್ಶನ್ ವಿಶ್ರಾಂತಿ ಪಡಿತಾ ಇದ್ದಾರೆ. ದರ್ಶನ್ ಬಿಟ್ಟು ದೇವರ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ಗಾಗಿ ಮತ್ತೆ ವಿಜಯಲಕ್ಷ್ಮಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಹರಕೆಯನ್ನು ತೀರಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಅವರ ತಾಯಿ ಮೀನಾ ತೂಗುರಿ ದಿನಕರ್ ಜೊತೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ನಟ ದರ್ಶನ್ ವಿಶ್ರಾಂತಿ ಪಡಿತಾ ಇದ್ದಾರೆ. ಆರೋಗ್ಯ ಸರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಚಾಮುಂಡಿ ಬೆಟ್ಟದಲ್ಲಿ ಅವರ ತಾಯಿ ಮತ್ತು ಸಹೋದರಿ ಜೊತೆಗೆ ಅವರ ಹೆಂಡತಿ ವಿಜಯಲಕ್ಷ್ಮಿಯವರು ಅಲ್ಲಿ ನಡೆಸಿದ್ದಾರೆ. ಈ ಹಿಂದೆ ಕೂಡ ವಿಜಯಲಕ್ಷ್ಮಿಯವರು ತಮ್ಮ ಪತಿ ಏನಿದ್ದಾರೆ ದರ್ಶನ್ ಅವರಿಗೆ ಜಾಮೀನು ಸಿಗಲಿ, ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ಸಾಕಷ್ಟು ದೇವಸ್ಥಾನಗಳ ಮೊರೆ ಹೋಗಿದ್ರು. ಕಾಮಾಖ್ಯ ದೇವಿ ಆಗಿರ್ಬೋದು, ಮಾರಿಕಾಂಬ ದೇವಸ್ಥಾನ ಆಗಿರ್ಬೋದು, ಚಾಮುಂಡಿ ತಾಯಿ ಆಗಿರ್ಬೋದು, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಹರಕೆಯನ್ನು ಕಟ್ಕೊಂಡಿದ್ರು. ಹರಕೆ ಈಗ ಈಡೇರಿದೆ, ಅವ್ರು ಕಟ್ಕೊಂಡಿದ್ದು. ಅದರ ಜೊತೆಗೆ ಅವರ ಒಂದು ಆರೋಗ್ಯ ಬೇಗ ಗುಣಮುಖ ಆಗಲಿ ಬೆನ್ನು ನೋವಿನಿಂದ, ಮತ್ತು ಅವರು ಏನು ಈಗ ಕುಣಿತಾ ನಡೀತಾ ಇದ್ದಾರೆ, ಅದೆಲ್ಲ ಅವ್ರಿಗೆ ಏನೇನು ಸಮಸ್ಯೆ ಇದೆಯೋ ಅದು ನಿವಾರಣೆ ಆಗಲಿ ಅಂಥೇಳಿ ವಿಶೇಷವಾಗಿ ಹರಕೆಯನ್ನು ವಿಜಯಲಕ್ಷ್ಮಿಯವರು ತಮ್ಮ ಕುಟುಂಬ ಸಮೇತರಾಗಿ ತೀರಿಸಿದ್ದಾರೆ. ಮೀನಾ ತೂಗುದೀಪ್ ಅವರು ಕೂಡ ಅವ್ರ ತಾಯಿ ಇದ್ದರು. ಬಹಳ ದಿನಗಳಾದ ಮೇಲೆ ಅವ್ರ ತಾಯಿಯವರು ಕಾಣಿಸಿಕೊಂಡಿದ್ದಾರೆ. ಒಮ್ಮಷ್ಟೇ ಜೈಲಿಗೆ ಹೋಗಿದ್ರು ಅವರ ನೋಡೋದಕ್ಕೆ. ಅದಾದ ಮೇಲೆ ಇಲ್ಲಿ ಕಾಣಿಸಿಕೊಂಡಿರಲಿಲ್ಲ ಅವರು, ಅಪರೂಪ. ಬಟ್ ಈಗ ವಿಶೇಷವಾಗಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಸೊಸೆಯೊಂದಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಕಡೆ ದರ್ಶನ್ ಎಂದಿನಂತೆ ಫಾರ್ಮ್ ಹೌಸ್ನಲ್ಲೇ ಅವರು ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ. ಆದಷ್ಟು ಬೇಗ ದರ್ಶನ್ ಅವರು ಚೇತರಿಕೆಯನ್ನು ಕಾಣಲಿ, ಅವರು ಎಂದಿನಂತೆ ಆಗಲಿ ಅಂಥೇಳಿ ಹರಕೆಯನ್ನು ತೀರಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಯಾಕಂದರೆ ಡೇ ಒನ್ನಿಂದಲೂ ಕೂಡ ಯಾವಾಗ ದರ್ಶನ್ ಅರೆಸ್ಟ್ ಆದರೂ ಅವತ್ತಿಂದಲೂ ಕೂಡ ವಿಜಯಲಕ್ಷ್ಮಿಯವರು ವ್ರತ ಮಾಡಿದರು, ಜೊತೆಗೆ ಹರಕೆಯನ್ನು ಕಟ್ಕೊಂಡಿದ್ರು. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಆ ಯಾಗ ಈ ಯಾಗ ಅಂತ ಮಾಡ್ತಾ ಇದ್ರು. ಕಾಮಾಖ್ಯ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ದರು. ಅವರ ಪೂಜಾ ಫಲವೆಂಬಂತೆ ದರ್ಶನ್ಗೆ 6 ತಿಂಗಳಾದ ಮೇಲೆ ಬೇಲ್ ಸಿಕ್ತು. ಅದಾದ ಬಳಿಕ ಮತ್ತೆ ವಿಜಯಲಕ್ಷ್ಮಿಯವ್ರ ಮನೆಗೆ ದರ್ಶನ್ ಹೋದರು. BJS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಈಗ ಮೈಸೂರಿನಲ್ಲಿ ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ. ಅವರು ನಿರಂತರವಾಗಿ ಸಮಾಧಾನವನ್ನು ಮಾಡುವಂಥ ಕೆಲಸ ಪತ್ನಿ ಮಾಡ್ತಾ ಇದ್ದಾರೆ. ಯಾಕಂತೇಳಿದ್ರೆ ದರ್ಶನ್ ಮಾನಸಿಕವಾಗಿ ದೈಹಿಕವಾಗಿ ಕೂಡ ಈಗ ಕುಗ್ಗಿ ಹೋಗಿರೋದ್ರಿಂದಾಗಿ ಅವ್ರಿಗೂ ಆತ್ಮಸ್ಥೈರ್ಯ ಬಹಳ ಮುಖ್ಯ ಮೆಂಟಲಿ. ಹಾಗಾಗಿ ಅದನ್ನು ವಿಜಯಲಕ್ಷ್ಮಿಯವರು ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಎಂದಿಗೂ ಅವತ್ತು ಅಷ್ಟೇ ಜೈಲಿಗೆ ಹೋದಾಗ ಗಂಡನ ಜೊತೆ ನಿಂತಿದ್ದರು. ಈಗ ಜೈಲಿಂದ ಹೊರಗೆ ಬಂದ ಮೇಲೂ ಕೂಡ ತಮ್ಮ ಪತಿಯ ಜೊತೆಗೆ ನಿರಂತರವಾಗಿ ವಿಜಯಲಕ್ಷ್ಮಿ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟಲ್ವಾ